ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿ ಕ್ವಿಕ್ ಆಗಿ ನೋಡೋಣ 9 PM ಬಿಗ್ ನ್ಯೂಸ್ನಲ್ಲೇ. ಜೈಲಿನಲ್ಲಿ ದರ್ಶನ್ಗೆ ಕಂಬಳಿ ನೀಡಿದ ವಿಚಾರ ಜೈಲು ಅಧಿಕಾರಿಗಳ ವಿರುದ್ಧ ಕೋರ್ಟ್ ಗರಂ ಆಗಿದೆ. ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾದ ದರ್ಶನ್ ಕಂಬಳಿ ಕೊಡಬೇಕು ಅಂತ ನೀವು ನಿನ್ನೆ ಹೇಳಿದ್ರಿ, ಜೈಲಾಧಿಕಾರಿಗಳು ಇಂದು ಕಂಬಳಿ ನೀಡಿದ್ದಾರೆ ಅಂದರು. ಇದೇ ವೇಳೆ ನ್ಯಾಯಾಧೀಶರು ನಿನ್ನೆ ಹೇಳಿದ್ರು ಕೂಡ ಯಾಕೆ ಕಂಬಳಿ ಕೊಡಲಿಲ್ಲ ಅಂತ ಗರಂ ಆದರು. ಅಲ್ಲದೆ ಫಿಸಿಯೋಥೆರಪಿ ಮುಂದುವರಿಸುವಂತೆ ಜೈಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ನಾಳೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಘೋಷಣೆ ಮಾಡುವ ಸಾಧ್ಯತೆ ಇದೆ. ನಾಳೆ ಜೆಡಿಎಸ್ನ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮ ಇದ್ದು, ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟುವ ಸಾಧ್ಯತೆ ಇದೆ. ಪಕ್ಷ ಸಂಘಟನೆ ಹಿನ್ನೆಲೆ ನಿಖಿಲ್ಗೆ ಸ್ಥಾನ ನೀಡುವ ಬಗ್ಗೆ ದಳಪತಿಗಳು ಚಿಂತನೆ ನಡೆಸಿದಾರಂತೆ. ನಾಳೆ ಜೆಡಿಎಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಮೀಟಿಂಗ್ ಇದ್ದು, ಸಭೆ ಬಳಿಕ ನಿಖಿಲ್ ಹೆಸರು ಘೋಷಣೆ ಮಾಡುವ ಮಾಹಿತಿ ಇದೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಗದಗದ ಲಕ್ಷ್ಮೇಶ್ವರ ಬಂದ್ ಮಾಡಲಾಗಿದೆ. ಕಳೆದ 5 ದಿನಗಳಿಂದಲೂ ಕೂಡ ಅಹೋರಾತ್ರಿ ಧರಣಿ ನಡೆದಿದೆ. ಧರಣಿಗೆ ಸ್ಪಂದಿಸದ ಹಿನ್ನೆಲೆ ಲಕ್ಷ್ಮೇಶ್ವರ ಬಂದ್ಗೆ ಕರೆ ನೀಡಲಾಗಿತ್ತು. ಬಂದ್ನಲ್ಲಿ ಮಠಾಧೀಶರು ಸೇರಿದ ಹಾಗೆ 5,000ಕ್ಕೂ ಅಧಿಕ ರೈತರು ಭಾಗಿಯಾಗಿದ್ದರು. ಪ್ರತಿಭಟನೆ ನಡುವೆ ಕುಮಾರ ಮಹಾರಾಜ ಸ್ವಾಮಿಗೆ ಅಸ್ವಸ್ಥರಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಧರಣಿ ತೀವ್ರಗೊಂಡ ಬೆನ್ನಲ್ಲೇ ನಾಳೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಸಭೆ ಕರೆದಿದ್ದಾರೆ. ರಾಜ್ಯಗಳ ಮಸೂದೆ ಅಂಗೀಕಾರಕ್ಕೆ ರಾಷ್ಟ್ರಪತಿಗೆ ಕಾಲಮಿತಿ ವಿಚಾರ. ರಾಷ್ಟ್ರಪತಿಗಳು ಸಲ್ಲಿಸಿದಂಥ ಅರ್ಜಿ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ರಾಜ್ಯಪಾಲರು ರಾಷ್ಟ್ರಪತಿಗೆ ಸಮಯ ಮಿತಿ ನಿಗದಿಪಡಿಸಲಾಗಲ್ಲ, ಅವರು ಕೂಡ ಮಸೂದೆಗಳನ್ನು ಅನಿರ್ದಿಷ್ಟವಾಗಿ ತಮ್ಮ ಬಳಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸಮಯ ನಿಗದಿಪಡಿಸಲು ನಿರಾಕರಿಸಿದೆ.